ಈಗ ವಿದ್ಯಾರ್ಥಿಗಳೇ 2.02 ಭಾಗಿಲೆ 0.2 ಭಾಗಲಬ್ಧ ಎಷ್ಟು ಇವಕ್ಕೆಲ್ಲ ನೋಡಿದೆ ಟ್ರಿಕ್ಸ್ ಇವು. ನೀವು ಎಷ್ಟು ಅರ್ಥ ಮಾಡ್ಕೋಬೇಕು, ಗಣಿತಗಳನ್ನು ಮಾಡೋದು, ಭಾಗಿಸೋದು. ಮೊದಲು ಬೇಸಿಕ್ ಹೆಂಗೆ ಕಲಿಬೇಕು ಅದನ್ನು ಕಲಿಸ್ತಾನೆ. ಆಮೇಲೆ ಬಾಯ್ದಿಂದ ಹೆಂಗೆ ಉತ್ತರ ಹಾಕಬೇಕು ಅದನ್ನು ಕಲಿಸ್ತಾನೆ. ಅತಿ ಸರಳ ಅಂದ್ರೆ ಅತಿ ಸರಳ ರೀತಿ ಒಳಗೆ ನೀವು ಮೊದಲು ಪ್ರಾರಂಭದಾಗ ಈ ದಶಮಾಂಶ ಭಾಗಾಕಾರಗಳನ್ನು ಹೆಂಗೆ ಮಾಡೋದು ಕಲಿಬೇಕು. ಆಮೇಲೆ ಮೆಂಟಲ್ ಎಬಿಲಿಟಿ ವಿಚಾರ ಮಾಡಿ ಹೆಂಗೆ ಹಾಕಬೇಕು, ಆಮೇಲೆ ಆಪ್ಷನ್ಸ್ ಮೇಲೆ ಉತ್ತರ ಹೆಂಗೆ ಹಾಕಬೇಕು, ಅವುಗಳನ್ನು ಎಲ್ಲ ರೀತಿಯಿಂದ ಗಣಿತ ತಿಳಿಸ್ತಿರ್ತದೆ. ಈಗ ನಾವು ಮೊದಲು ಫಸ್ಟ್ ನೀವು ಪ್ರಾರಂಭದಾಗ ವೆಕೇಶನ್ ಕ್ಲಾಸ್ನಾಗ NCB ಒಳಗೆ ಯಾವ ಪದ್ಧತಿ ಕಲಿಸಿನೋ ಮೊದಲು ಅದನ್ನ ಕಲಿಸ್ತನು. ಆಮೇಲೆ ಆಪ್ಷನ್ಸ್ ಮೇಲೆ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸ್ತನು, ರೀತಿ ಪ್ರಕಾರ ತಿಳಿಸ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಈಗ ನಾ ದೂರ ಸರಿತನು, ನೀವು ಮ್ಯೂಟ್ ಮಾಡಿ ಗಣಿತ ಬಿಡಿಸರಿ. ಬಿಡಿಸೋದು ಆದಿಂದ ನಾ ತಿಳಿಸ್ತೀನಿ. ವಿಡಿಯೋ ಆನ್ ಮಾಡಿ ನೋಡ್ರಿ. ಯಾವುದೇ ಒಂದು ದಶಮಾಂಶವನ್ನು ಭಾಗಾಕಾರ ಮಾಡುವಾಗ ಇದು ಭಾಜ್ಯ, ಇದು ಭಾಜಕ. ಭಾಜಕದಲ್ಲಿ 1 ಸ್ಥಾನ, ಭಾಜ್ಯದಲ್ಲಿ 2 ಸ್ಥಾನ. ನೋಡಿ 2.02 ಭಾಗಲೆ 0.2 ಇದು ಭಾಜ್ಯ, ಇದು ಭಾಜಕ. ಈಗಂತೂ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ದಶಮಾಂಶಗಳನ್ನು ತೆಗೆದು ಬಿಟ್ರೆ ಎಲ್ಲ 100 ಒಂದೇ ಬರ್ತದೆ. ಇದು 100 ಬರ್ತದ, ಇದು 100 ಬರ್ತದ, ಇದು 100 ಒಂದೇ ಬರ್ತದೆ. ದಶಮಾಂಶ ತೆಗೆದ್ರ ಇದನ್ನೂ ಇದಕ್ಕೆ ದಶಮಾಂಶ ಎಲ್ಲ 100 ಒಂದೇ ಇಟ್ಟ. ಅವಾಗ ಹೆಂಗೆ ಮಾಡ್ಬೇಕಂದ್ರೆ ಭಾಜ್ಯದಾಗ 2 ಸ್ಥಾನವ, ಭಾಜಕದಾಗ 1 ಸ್ಥಾನ ಅದ. ಅಂದ್ರೆ 2 ಸ್ಥಾನದಾಗ 1 ಸ್ಥಾನ ಕಳೀರಿ, 1 ಸ್ಥಾನ ಬಂತು. 1 ಸ್ಥಾನ ಇದ್ದದ್ದು ಉತ್ತರ ಇದೆ. ಉತ್ತರ ಸಂಖ್ಯೆ ಸಿ. ಬಾಯಲ್ಲಿ ಹೆಂಗೆ ಹಾಕೋದು, ಇದನ್ನು ಉತ್ತರ ಹೆಂಗೆ ಬಾಯಲ್ಲಿ ಹಾಕಬೇಕು, ಕೆಲವೊಂದು ನಿಯಮಗಳು. ಯಾವುದೇ ಒಂದು ದಶಮಾಂಶ ಸ್ಥಾನವನ್ನು ತೆಗೆದಾಗ ಅದು ಒಂದೇ ಸಂಖ್ಯೆ ಆಗಿರ್ಬೇಕು. ಅಂದ್ರೆ ಅರ್ಥಾತ್ ಏನು, ದಶಮಾಂಶ ತೆಗೀರಿ 101, ದಶಮಾಂಶ ತೆಗೀರಿ 101, ದಶಮಾಂಶ ತೆಗೀರಿ 101, ಇದು 101 ಆಯ್ತು. ಇಲ್ಲಿ ಭಾಜಕದಾಗ 2 ಸ್ಥಾನವ, ಭಾಜ್ಯದಾಗ 2 ಸ್ಥಾನವ, ಭಾಜಕದಾಗ 1 ಸ್ಥಾನದ. 2ರೊಳಗೆ 1 ಸ್ಥಾನ, 2 ಸ್ಥಾನದಾಗ 1 ಸ್ಥಾನನ ಕಳೀರಿ, 1 ಸ್ಥಾನ ಉಳಿತು. 1 ಸ್ಥಾನ ದಶಮಾಂಶ ಯಾವುದದ ಅದೇ ಉತ್ತರ ಆಗಿಬಿಡುತ್ತೆ. ಇದಕ್ಕಿಂತಲೂ ಸರಳ ಟ್ರಿಕ್ಸ್ಗಳು ನಿಮಗೆ ಯಾಕೆ ಬೇಕು ಅಂದ್ರೆ ನವೋದಯದಾಗ ರೀತಿ ಪ್ರಕಾರ ಗಣಿತ ಕಲಿಬೇಕು. ಮಾಡುವಾಗ ನೀವು ಈ ಮೆಥಡನ್ನು ಉಪಯೋಗ ಮಾಡಬೇಕು. ರೀತಿ ಒಳಗೆ ಹೆಂಗೆ ಮಾಡಬೇಕು, ಅದು ಹೆಂಗೆ ಬಂತ್ರಿ ಸರ್ ಇದು, ಈ ಉತ್ತರ ಇದೇ ಹೆಂಗೆ ಬರ್ತದ ಅನ್ನೋದು ತೋರಿಸಲಾಗಬೇಕಲ್ಲ. ಸಿ ಉತ್ತರ ಬರ್ತದ ಅಂತ ನಾ ಹೇಳಿದೆ. ಅದು ಹೆಂಗೆ ಬರ್ತದ ಬಾಯಿಲೆ ಅಂದನ. ಇಲ್ಲಿ 2 ಸ್ಥಾನವ, ಇದ್ರಾಗ 1 ಸ್ಥಾನದ. 2 ಸ್ಥಾನದಾಗ 1 ಸ್ಥಾನ ಕಳೆದ್ರೆ 1 ಸ್ಥಾನ ಇದ್ದದ್ದು ಉತ್ತರ ಆಗ್ತದ. ಹೌದು, ಇದು 1 ಸ್ಥಾನದ, ಇದು 3 ಸ್ಥಾನದ, ಇದು 2 ಸ್ಥಾನ. ಇದಕ್ಕೆ ಸ್ಥಾನೇ ಇಲ್ಲ, 1 ಸ್ಥಾನ ಬೇಕು. 1 ದಶಮಾಂಶ ಸ್ಥಾನ ಇದ್ದದ್ದೇ ಉತ್ತರ ಆಗ್ತದೆ. ಅದು ಹೆಂಗೆ ಬಂತ್ರಿ ಸರ್ ನೀವು ಕೇಳ್ಬೋದು. ನೋಡ್ರಿ 2.02 ಸರಸವಾಗಿ 0.2. ಇದು ಪೂರ್ಣ ಸಂಖ್ಯೆ ಆಗಬೇಕಾದ್ರೆ ಇಲ್ಲಿ ಗುಣಾಕಾರ ಹಾಕ್ರಿ. ಇದರ ಸ್ಥಾನ ಬೆಲೆ 10 ಮ್ಯಾಲೆ ಕೊಡ್ರಿ, ಇದರ ಸ್ಥಾನ ಬೆಲೆ ತಳಗೆ ಕೊಡ್ರಿ, ಇದರ ಸ್ಥಾನ ಬೆಲೆ ತಳಗೆ ಕೊಟ್ರಿ, ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಟ್ರಿ. ಇದು 202 ಆಯ್ತು, ಇದು 2 ಆಯ್ತು. ಸ್ಥಾನ ಬೆಲೆ ಹಾಕಿದಾಗ ಇದು ಏನಾಗಿಬಿಡ್ತದೆ, 202 ಆಯ್ತು. ಹೋತ ದಶಮಾಂಶ. ಈ ದಶಮಾಂಶ ಹೋಗ್ಬೇಕಾದ್ರೆ ಇದರ ಸ್ಥಾನ ಬೆಲೆ ತಳಗೆ ಕೊಡ್ಬೇಕು. ಇದರ ದಶಮಾಂಶ ಹೋಗ್ಬೇಕಾದ್ರೆ ಬಿಂದುದ ಮುಂದೆ 1 ಅದ ಅಂದ್ರೆ 10 ಕೊಡ್ಬೇಕು. ಬಿಂದುದ ಮುಂದೆ 2 ಸ್ಥಾನ ಅದ ಅಂದ್ರೆ 100 ಕೊಡ್ಬೇಕು. ಈಗ ಏನಾಗ್ತದೆ, 202 ಆಯ್ತು, ಇದು 2 ಆಯ್ತು. 2 ಒಂದಲೇ 0ಗೆ 0, 2 ಒಂದಲೇ ತಿಳಿತಲ್ಲ. ನಾವು ಈ 0 ತೆಗೀರಿ, ಈ 0 ತೆಗೀರಿ. 101 ಡಿವೈಡೆಡ್ ಬೈ 10, 1 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ಇದು ರೀತಿ ಪ್ರಕಾರ. ಉತ್ತರ ಸಂಖ್ಯೆ ಸಿ. ಇದು NCB ಒಳಗದ. NCB ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ. ನೀವು ಎಲ್ಲ ಪ್ಲೇಲಿಸ್ಟ್ನಾಗ ಹಾಕಿನ ಅಭ್ಯಾಸ. ಯಾಕಂದ್ರೆ ಎಲ್ಲ ವಿಡಿಯೋಗಳನ್ನು ತೆಗೆದು ನೋಡೋದು ಬೇಡ ನೀವು. ಇನ್ನೂ ನಾನು ಭಾಳ ಪ್ರಯತ್ನ ಮಾಡಿ ನಿಮಗೆ ಅಭ್ಯಾಸ ಹಾಕ್ಬೇಕಾಗಿದೆ. ಒಂದೇ ಪ್ಲೇಲಿಸ್ಟ್ದಾಗ ಒಂದು ವಿಡಿಯೋ ತೆಗೆದ್ರೆ ನವೋದಯ ಪೇಪರ್ಗಳನ್ನು ಬಿಟ್ಟು ಉಳಿಕಿದ್ದು 25, 30, 40 ವಿಡಿಯೋಗಳು ಇರ್ತಾವೆ.
ಅವುಗೆಲ್ಲ ಪ್ರತಿಯೊಂದು ಅಭ್ಯಾಸ ಮಾಡಿರಿ, ನೋಡ್ರಿ ಹೆಂಗಾಗ್ತೀರಿ ನೀವು. ಆಮೇಲೆ ಈಗ ನಿಮಗೆ ತಿಳಿತಲ್ಲ ಇದು, ಈಗ 101 ಬರಬೇಕಾದ್ರೆ 2.02 0.2 ಇದನ್ನು 2 ಮಾಡಬೇಕಾಗಿತ್ತು. ಇದರ ಸ್ಥಾನದಲ್ಲಿ 10 ಮೇಲೆ ಕೊಡಬೇಕು. ಇದನ್ನು 202 ಮಾಡಬೇಕಾದ್ರೆ ಬಿಂದುದ ಮುಂದೆ 2 ಅಂಕೆ ಬಂದರೆ ತಳಗ 100 ಕೊಡ್ರಿ. ಬಿಂದುದ ಮುಂದೆ 2 ಸ್ಥಾನ ಇದ್ದರೆ 1ರ ಮುಂದೆ 2 0, ಬಿಂದುದ ಮುಂದೆ 1 ಸ್ಥಾನ ಇದ್ದರೆ 1ರ ಮುಂದೆ 1 0, 2ರಲ್ಲಿ ಭಾಗಿಸ್ರಿ 202ಕ್ಕೆ, 2 ಒಂದಲೇ 0, 2 ಒಂದಲೇ 101, ಈ 0 ಹೊತ್ತು ಈ 0 ಹೊತ್ತು ತಳಗ 10 ಬಂತು. 1 ಸ್ಥಾನ ಬಿಟ್ಟು ದಶಮಾಂಶ ಕೊಡ್ಬೇಕು. ಅದಕ್ಕೆ ನಿಮ್ಗೆ ನಾ ಹೇಳಿದ್ದು ಭಾಜಕದಲ್ಲಿ 2 ಸ್ಥಾನ, ಭಾಜ್ಯದಲ್ಲಿ 2 ಸ್ಥಾನ, ಭಾಜಕದಲ್ಲಿ 1 ಸ್ಥಾನ, 2ರಾಗ 1 ಆದರೆ 1 ಸ್ಥಾನ ದಶಮಾಂಶ ಇದ್ದದ್ದೇ ಉತ್ತರ. ಹಂಗೆ ತಿಳ್ಕೊಬೇಕು ನೀವು. ಇದು ಭಾರಿ ಫಾಸ್ಟ್ ಮೆಥಡ್. ಇದಕ್ಕಿಂತಲೂ ವೇಗವಾಗಿ ನಿಮ್ಮ ಗಣಿತಗಳನ್ನು ಸಾಧ್ಯನೇ ಇಲ್ಲ. ಇದು ಭಾರಿ ಥಿಯರಿ. ಇದು ಯಾವಾಗ ಈಗ 2 ಸ್ಥಾನವ, ಇದರಾಗ 1 ಸ್ಥಾನ ಕಳೆದ್ರೆ 2 ಸ್ಥಾನದಾಗ 1 ಸ್ಥಾನ ಆದ್ರೆ 1 ಸ್ಥಾನ ಉಳಿತು, ಅದು ಪಟ್ಟ ಉತ್ತರ ಹಾಕ್ಬಾರ್ದು. ಒಂದು ನೇಮದ ಯಾವುದೇ ದಶಮಾಂಶ ಸ್ಥಾನವನ್ನು ತೆಗೆದ್ರೆ ಆ ಸಂಖ್ಯೆ ಒಂದೇ ರೂಪ ಇರಬೇಕು. ಒಂದೇ ರೂಪ ಅಂದ್ರೆ ಏನು? ದಶಮಾಂಶ ತೆಗಿರಿ 101 ಆಯ್ತು, ದಶಮಾಂಶ ತೆಗಿರಿ 101 ಆಯ್ತು, ದಶಮಾಂಶ ತೆಗಿರಿ 101. ಇಲ್ಲಿ ದಶಮಾಂಶ ಎಲ್ಲಾರ್ದ 1001 ಮುಂದೆ 1 0 ಕೊಟ್ಟಿದ್ದ ಅಂದ್ರೆ ಒಂದು ಸ್ವಲ್ಪ ಹುಷಾರಿಲ್ಲ. ಅದು ಒಂದೇ, ಅದನ್ನು ಬಿಟ್ಟೇ ಬಿಡ್ಬೇಕು ನೀವು. ಇದಕ್ಕೆ ದಶಮಾಂಶ ಪಟ್ಟಿಲ್ಲ, ಇದು ಉತ್ತರದಾಗ ಬರೋದೇ ಇಲ್ಲ. ಅದು ಈ 3 ಒಳಗೆ ಬಂದಿರ್ತದೆ. ದಶಮಾಂಶ ಇದ್ದಾಗ ಈ 1, 2, 3 ಉತ್ತರದಾಗ ಇರ್ತದೆ. ಇದರ ಟಕ್ಕನ ಇದಕ್ಕೆ ದಶಮಾಂಶ ಕೊಟ್ಟಿಲ್ಲ ಅಂದ್ರೆ ತೆಗೆದು ಬಿಡ್ರಿ. ಪೂರ್ಣ ಸಂಖ್ಯೆ ಯಾವಾಗ ಬರ್ತದಂದ್ರೆ ಇಲ್ಲಿ ಬಿಂದು 0, ಇಲ್ಲೂ ಇನ್ನೊಂದು 0 ಇತ್ತು ಅಂದ್ರೆ ಪೂರ್ಣ ಸಂಖ್ಯೆ ಆಗ್ತದೆ. ಅದನ್ನು ನೆನ್ಪಿಟ್ಕೋಬೇಕು. 2 ಸ್ಥಾನಗಳು ಸಮನಾಗಿದ್ದರೆ ಇಲ್ಲಿ 2 ಇಲ್ಲಿ 1 ಸ್ಥಾನ ಸೇಮ್ ಇಲ್ಲ, ಇಲ್ಲಿ 2 ಸ್ಥಾನ ಇತ್ತು, ಇಲ್ಲಿ 2 ಸ್ಥಾನ ಇತ್ತು ಅಂದ್ರೆ ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಭಾಗಾಕಾರ ಮಾಡಿ ಇಟ್ಬಿಡಿ. ಅವಾಗೇನು ದಶಮಾಂಶ ಹಾಕೋ ಅವಶ್ಯಕತೆ ಇರೋದು. ಏನು 2 ಸ್ಥಾನ ಮೇಲೆ 2, ಇಲ್ಲಿ 2 ಸ್ಥಾನ ಅದು, ಇಲ್ಲಿ 2 ಸ್ಥಾನ, ಇದು ಪೂರ್ಣ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಭಾಗಿಸ್ಬಿಡಿ. ಈಗ ತಿಳಿತಲ್ಲ ನಿಮಗೆ. ಉತ್ತರವನ್ನು ಸರಿಯಾಗಿ ಹಾಕಿರಿ, ಚೆನ್ನಾಗಿ ನೋಡ್ಕೊರಿ. ಇವು NCB ಸೀರಿಯಲ್ದೊಳಗೆ ನೀವು ಪ್ಲೇ ಲಿಸ್ಟ್ದೊಳಗೆ ಹೋರಿ, ತೆಗೆದು ನೋಡ್ರಿ. ದಶಮಾಂಶದ ಭಾಳ ಉದಾಹರಣೆಗಳನ್ನು ಕೊಟ್ಟು ಅಭ್ಯಾಸ ಮಾಡಿ.